ಈಗಿನ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡೋಕ್ಕೆ ಹೊರಟಿರುವಂಥದ್ದು ನಿಜವಾಗ್ಲೂ ಒಂದು ತಪ್ಪು. ಯಾಕೆ ಅಂತಂದರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುವಂಥ ಕೆಲಸಗಳು ಬೇಕಾದಷ್ಟಿದೆ. ವಿವಿಧ ಜಿಲ್ಲೆಯಲ್ಲಿ ರೋಡು ಇರ್ಬೋದು ಅಥವಾ ಸ್ಕೂಲಿಗೆ ಸಂಬಂಧಪಟ್ಟ ಇರುವಂಥದ್ದು ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕಾದಷ್ಟಿದೆ. ಅದನ್ನೆಲ್ಲ ಬಿಟ್ಟು ಈ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡುವಂಥದ್ದು ಅಥವಾ ಶಾಖೆಗಳನ್ನು ಬಂದ್ ಮಾಡುವಂಥದ್ದು, ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಸಂಘಟನೆಗಳನ್ನು ಒಂದು ಹತ್ತಿಕ್ಕುವಂಥ ಕೆಲಸ ಮಾಡುವಂಥದ್ದು ಇದು ನಿಜವಾಗಲೂ ತಪ್ಪು. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತವಾಗಿರ್ತಕ್ಕಂಥ ಅನೇಕ ಸಂಘಟನೆಗಳಿದ್ದಾವೆ. ಅವುಗಳನ್ನೇನು ಇವರು ಬ್ಯಾನ್ ಮಾಡ್ತಾರಾ? ಇದಕ್ಕೆ ಉತ್ತರ ಕೊಡಬೇಕು ಇವರು. ಹಾಗಾಗಿ ಇದು ಖಂಡಿತ ತಪ್ಪು. ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ಯಾರೂ ಕೂಡ, ಯಾಕೆಂದರೆ ರಾಷ್ಟ್ರ ಭಕ್ತರು ಇರ್ಬೋದು, ರಾಷ್ಟ್ರೀಯತೆ ಹೊಂದಿರತಕ್ಕಂಥದ್ದು, ದೇಶಾಭಿಮಾನ ಇರತಕ್ಕಂಥವರು ಖಂಡಿತ ಇದನ್ನು ಬ್ಯಾನ್ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರುಗಳು, ಶಾಸಕರುಗಳು ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಟು, ಇನ್ನೂ ಅವರಿಗೆ 3 ವರ್ಷ ಅವಧಿ ಇದೆ. ಆ ಒಂದು ಅವಧಿಯಲ್ಲಿ ಇನ್ನಾದರೂ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ತುಂಬ ಅಭಿವೃದ್ಧಿ ಆಗುವಂಥದ್ದಿದೆ. ಅದ್ರ ಬಗ್ಗೆ ಗಮನ ಕೊಟ್ಟು ಜನರ ಮನಸ್ಸಿಗೆ ಗೆಲ್ಲಬೇಕಾಗಿ ವಿನಂತಿ. ಸರ್ಕಾರ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಹೊಂಟಿರೋದು ಇದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನಾವು ಅದನ್ನು ಖಂಡಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರೇ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ? ನಿಮಗೆ ಅಧಿಕಾರ ಕೊಟ್ಟಿರೋದು ಜನ ಯಾವ್ಯಾವ ಸಂಘಟನೆಗಳು ಬ್ಯಾನ್ ಮಾಡಲಿಕ್ಕೆಲ್ಲ ನಿಮಗೆ ಕೊಟ್ಟಿರೋದು. ಜನಗಳ ಊರಲ್ಲಿ ರಾಜ್ಯ ರೈತರುಗಳು ಬೆಳೆ ಮಳೆ ಜಾಸ್ತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾಳಾಗೋಗ್ತಾ ಇದ್ದಾವೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಬೆಳೆ ವಿಮೆ ಇಲ್ಲ. ದೇಶದಲ್ಲಿ ರಸ್ತೆಗಳೆಲ್ಲ ಗುಂಡಿ ಬೀಳ್ತಾ ಇದ್ದಾವೆ. ಅದ್ರ ಕಡೆಗೆ ಬಿಟ್ಟು ನೀವು ಅದನ್ನು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ, ಅದನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮನ್ನು ಇದಕ್ಕಂಡ್ರೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯನವರೇ. ಮೊದಲು ಬಿಡಿ, ಅವನ್ನೆಲ್ಲ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ನಿಗಾ ಕೊಡಿ. ಮೊನ್ನೆ ರಾಜ್ಯದ ಜಾತಿಗಳನ್ನು ಹೊಡೆಯೋಕೆ ಹೊರಟಿದ್ದೀರಿ. ಇದನ್ನು ನಿಮಗೆಲ್ಲ ಹೇಳಿದ್ದು ನೀವೇನು? ಜಾತಿಗಳು ಹೊಡಿತಕ್ಕ ಸಾಮಾಜಿಕ ಆರ್ಥಿಕವಾಗಿ ಹೇಳ್ತೀವಿ, ಮುಂದುವರಿದ ವರ್ಗದವ್ರನ್ನ ಗುರುತಿಸ್ತೀವಿ ಅಂತ ಹೇಳಿ ಜಾತಿನ ಹೊಡಿತಕ್ಕೊಂಡಿದ್ದೀರಿ. ಧರ್ಮಗಳನ್ನು ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ. ಇದು ಖಂಡನೀಯ ಮಾಡ್ತಕ್ಕಂಥದ್ದು. ಇದು ಫಸ್ಟ್ ಇದನ್ನೆಲ್ಲ ಬಿಟ್ಟು ನೀವು ಈ ಥರ ಬಿಟ್ಟು ರೈತರ ಗಮನ ಕೊಡಿ. ರಾಜ್ಯದಲ್ಲಿ ರೈತರಿಗೆ ಕರೆಂಟ್ ಸರಿ ಇಲ್ಲ. ಸುಮ್ಮನೆ ಗ್ಯಾರಂಟಿಗಳು ಕೊಡ್ತಾಯಿದ್ದೀರಿ. ಯಾರಿಗೆ ಕೊಡ್ತಾಯಿದ್ದೀರಿ ನೀವು? ಇವತ್ತು ಸ್ವಾಮಿ ಒಂದು 20 ರೂಪಾಯಿ ಜಾಪಕ್ಕಾದಾಗ ಇವತ್ತು 100 ರೂಪಾಯಿ ಆಗಿದೆ. 100 ರೂಪಾಯಿ ಜಾಪಕ್ಕಾದಾಗ 500 ರೂಪಾಯಿ ಆಗಿದೆ. ಇವತ್ತು ರೈತರು ಕರೆಂಟು ಸ್ವಯಂ ವೆಚ್ಚ ಮಾಡಿ ಮುಂಚೆ 25,000 ರೂಪಾಯಿ ಹಾಕಿ ಕರೆಂಟ್ ತಗೊಳ್ತಾ ಇದ್ದೀವಿ ನಾವು ರೈತರುಗಳು. ಇವತ್ತು ಏನಾಗಿದೆ ಅಂದರೆ 3 ಲಕ್ಷ ಖರ್ಚು ಮಾಡಬೇಕು. ಬಡವ ರೈತ ಎಲ್ಲಿ ಹೋಗ್ತಾ ಇದ್ದಾನೆ? ಇನ್ನೊಂದು ಕಡೆ ಒಕ್ಕಲೆ ಬರ್ಸಾಯಿದ್ರಿ. ರೈತ ಏನೋ ಮಾಡ್ಕೊಂಡು 100 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾನೆ. ಅವನಿಗೂ ಒಕ್ಕಲೆ ಬರ್ಸ್ತಾಯಿದ್ದೀರಿ. ಅರಣ್ಯ ಇಲಾಖೆ ಬಿಟ್ಟು ಅದು ಯಾವುದೋ ಒಂದು ಹೈಕೋರ್ಟ್ ಇದಿದೆ ಅಂತ, ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತೇಳಿ ರೈತರನ್ನು ಒಕ್ಕಲಿ ಬಿಡಿಸ್ತಾ ಇದ್ದಾರೆ. ಬಿಡಿರಿ, ಇದನ್ನೆಲ್ಲ ರೈತರ ಕಡೆ ಗಮನ ಕೊಡಿ. ಇವೆಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡೋವಂಥದ್ದು ಬಿಡಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರೋ ಕರೆನೇ ಮಾಡೋಕ್ಕಾಗಲಿಲ್ಲ. ಸ್ವಾಮಿ, ಇದು ದೇಶಭಕ್ತರು, ದೇಶ ಕಾಯುವಂಥ ಕೆಲಸ. ದೇಶದಲ್ಲಿ ಏನು ಸೈನಿಕರಿದಾರಲ್ಲ ಆ ಕೆಲಸ ನಮ್ಮ ಆರ್ ಎಸ್ ಎಸ್ ಮಾಡ್ತಾಯಿದ್ದಾರೆ. ಅದನ್ನು ಫಸ್ಟ್ ನಿಮ್ಮ ಗಮನದಲ್ಲಿರಲಿ. ಯಾವುದೋ ಜಾತಿ ನೀವು ಓಲೈಕೆ ಮಾಡಿ ಅಧಿಕಾರಕ್ಕೆ ಬಂದಿರ್ಬೋದು, ಆದರೆ ಇದು ಶಾಶ್ವತ ಅಲ್ಲ. ಮೊದಲನ್ನು ಬಿಡಿ ಸರ್. ಸರ್ಕಾರ ಆರ್ ಎಸ್ ಎಸ್ವನ್ನು ಬ್ಯಾನ್ ಮಾಡೋದ್ರಲ್ಲಿ ಏನು ಅರ್ಥನೇ ಇಲ್ಲ ಸರ್. ಸರ್ಕಾರ ಜನರ ಪರವಾಗಿ ಕೆಲಸ ಮಾಡೋಕ್ಕೂ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಆರ್ ಎಸ್ ಎಸ್ ಅವ್ರು ಮಾಡ್ತಾಯಿದ್ದಾರೆ. ಹೆಚ್ಚು ಕಮ್ಮಿ 100 ವರ್ಷದಿಂದ ಆರ್ ಎಸ್ ಎಸ್ ಎಷ್ಟೊಂದು ಫ್ಲಡ್ಸಲ್ಲಿ ಎಲ್ಲರಿಗೂ ಸೋಷಲ್ ಸರ್ವಿಸ್ ಸರ್ಕಾರ ಮಾಡೋ ಕೆಲಸ ಎಷ್ಟೊಂದು ಆರ್ ಎಸ್ ಎಸ್ ಮಾಡಿದೆ. ಎಷ್ಟೊಂದು ಜವಾಬ್ದಾರಿನ ಆರ್ ಎಸ್ ಎಸ್ ಹೊತ್ಕೊಂಡು ಅವ್ರ ಮನೆಯಿಂದ ಅದನ್ನು ಆರ್ ಎಸ್ ಎಸ್ ಅಲ್ಲಿ ಹೇಳ್ತೀವಲ್ಲ ಸರ್, ಹೇಳ್ತಾರೆ ಏನಂದರೆ ಅವ್ರ ಮನೇಲಿ ಅನ್ನ ತಿಂದು ಬೇರೆಯವರಿಗೆ ಜನರ ಸಮಸ್ಯೆಗೆ ಬಗೆಹರಿಸೋಂಥ ಕೆಲಸ ಸರ್ಕಾರ ಆರ್ ಎಸ್ ಎಸ್ ಮಾಡ್ತಾಯಿದ್ದೆ. ಅದು ಆ್ಯಕ್ಚುಲಿ ಸರ್ಕಾರ ಮಾಡಬೇಕಾಗಿತ್ತು. ಆರ್ ಎಸ್ ಎಸ್ ಅಂತ ಸಂಸ್ಥೆನ ಬ್ಯಾನ್ ಮಾಡೋದು ದೇಶಕ್ಕೆ ಒಳ್ಳೆಯದಲ್ಲ ಸರ್. ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿದ್ರೆ ಅದು ದೇಶದ ಅಹಿತಕರ ಸಂಘಟನೆಯಲ್ಲಿ ಒಂದಾಗುತ್ತೆ. ಯಾಕಂದರೆ ನಮ್ಮನೇಲಿ ಅನ್ನ ತಿಂದು ನಮ್ಮನೆ ಕೆಲಸ ಮಾಡೋದೇ ಈಗ ಎಷ್ಟೊಂದು ಸಲ ಟೈಮ್ ಇಲ್ದಂಗೆ ಆಗೋಗುತ್ತೆ. ಈಗ ಅವ್ರು ಪಾಪ ಆರ್ ಎಸ್ ಎಸ್ನವರು ಎಷ್ಟೊಂದು ಸರ್ಕಾರದ ಕೆಲಸಗಳನ್ನು ಅವ್ರು ತಮ್ಮ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರನ್ನ ಬ್ಯಾನ್ ಮಾಡೋದಿರಲಿ ಸರ್. ಅವ್ರಿಗೆ ಏನಾದ್ರು ಸಹಾಯ ಆದರೆ ಇವ್ರ ಕಡೆಯಿಂದ ಮಾಡಬೇಕು ಹೊರತು ಅವ್ರನ್ನ ಬ್ಯಾನ್ ಮಾಡೋಂಥದ್ದಾಗಲಿ ಅದೆಲ್ಲಾಗಲಿ ಸರ್ಕಾರ ತುಂಬ ತಪ್ಪು ನಿರ್ಧಾರ ಆಗುತ್ತೆ ಸರ್. ಅದು ಅಪ್ರಸ್ತುತ ಅನಿಸುತ್ತೆ. ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡ್ತೀನಿ ಅಂತ ಸರ್ಕಾರ ಹೊರಟಿರೋದು ಅಪ್ರಸ್ತುತ. ಅದನ್ನು ಮಾಡೋಕ್ಕಾಗೋದಿಲ್ಲ, ಮಾಡಲೂಬಾರ್ದು. ಅದು ಆರ್ ಎಸ್ ಎಸ್ ಅನ್ನೋದು ದೇಶ ಕಂಡಂಥ ಮಹಾ ಸಂಘಟನೆಗಳಿಗೆ ಒಂದಾದಂಥ, ದೇಶ ರಕ್ಷಣೆಗೆ, ದೇಶದ ಹಿತಕ್ಕಾಗಿ
ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಸಂಘಟನೆ ಇವರು ಬ್ಯಾನ್ ಮಾಡ್ತೀನಿ ಅಂತ ಹೋಗ್ತಾ ಇರೋದು ಅಕ್ಷಮ್ಯ ಅಪರಾಧ. ಅದ್ರ ಜೊತೆಲಿ ಬೇಕಾದಷ್ಟು ಬೇರೆ ಕಾರ್ಯಕ್ರಮಗಳಿದ್ದಾವೆ ಸರ್ಕಾರದ, ಅವುಗಳ ಬಗ್ಗೆ ಗಮನ ಕೊಡದಲ್ಲೇ ಇವರು ಬರೀ ಈ ಥರ ಅಪಪ್ರಚಾರ ಮಾಡಿಕೊಂಡು ಕಾಲಹರಣ ಮಾಡಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾನೇ ಇಲ್ಲ. ಬೇಡದಿದ್ದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಇವರು ಕಾಲಹರಣ ಮಾಡ್ತಾ ಇದ್ದಾರೆ. ಆರ್ ಎಸ್ ಎಸ್ಸು ಬ್ಯಾನ್ ಮಾಡಬೇಕು ಅನ್ನೋ ನಿರ್ಧಾರ ಯಾರಿಂದನೂ ಆಗದಿರೋಂಥ ವಿಚಾರ. ಇಂದಿರಾ ಗಾಂಧಿಯವರು ಮಾಡಿದರು, ರಾಜೀವ್ ಗಾಂಧಿಯವರು ಮಾಡಲು ಪ್ರಯತ್ನ ಪಟ್ಟಿದ್ರು, ಆದರೆ ಯಾವುದೇ ಕಾರಣಕ್ಕೂ ಆಗಲಿಲ್ಲ, ಅದು ಆಗೋದು ಇಲ್ಲ. ಆದರೆ ಏನಪ್ಪ ಅಂದರೆ ಸರ್ಕಾರಿ ಜಾಗದಲ್ಲಿ ಮತ್ತು ಕೆಲವೊಂದು ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡಬಾರ್ದು, ಅದಕ್ಕೆ ಲೈಸೆನ್ಸ್ ತೊಗೋಬೇಕು ಅಂಥೇಳಿ ಪರ್ಮಿಷನ್ ತೊಗೊಂಡೇ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರುತ್ತ. ಪ್ರಿಯಾಂಕಾ ಖರ್ಗೆ ಅವರು ಒತ್ತಡ ಇರ್ತಿರೋದು ಯಾವುದೇ ರೀತಿಯಾದ ಅದು ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ವೇ ಅಲ್ಲ. ಅವರ ಉದ್ದೇಶ ಒಂದೇ. ರಾಜ್ಯ ಸರ್ಕಾರದಲ್ಲಿ ವಾಲ್ಮೀಕಿ ಹಗರಣ ಇರ್ಬೋದು ಮತ್ತು ಎಲ್ಲ ರೀತಿಯ ಹಗರಣಗಳು ತುಂಬ ಆಗಿದ್ದಾವೆ. ಆ ಹಗರಣಗಳು ಮತ್ತು ಈಗ ನವಂಬರಲ್ಲಿ ಎಷ್ಟು ಗಂಟೆ ಹೇಳ್ತಿದ್ರು ಆಗಸ್ಟ್ ಕ್ರಾಂತಿ ಅಂತೇಳಿ, ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ನವಂಬರಲ್ಲಿ ತಮ್ಮ ಕುರ್ಚಿ ಎಲ್ಲ ಅಲಾಡುತ್ತೋ ಅನ್ನೋದ್ರ ಉದ್ದೇಶಕ್ಕಾಗಿ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅವರ ಮೂಲಕ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜನರ ಗಮನವನ್ನು ಬೇರೆಡೆ ಸೆಳೀಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತು ರಾಜ್ಯದಲ್ಲಿ ಬೇಕಾದಷ್ಟು ತುಂಬ ಹೇಳಲಿಕ್ಕಾಗಲಿದಷ್ಟು ತೊಂದರೆಗಳಿದ್ದಾವೆ. ಯಾವುದೇ ರೀತಿಯ ಕಾಮಗಾರಿಗಳಾಗ್ತಿಲ್ಲ, ರಸ್ತೆ ತುಂಬ ಗುಂಡಿ ಇದೆ, ಶಾಲೆಗಳು ಮೇಲೆ ಚಾವಣಿಗಳು ಕೆಳಗೆ ಬೀಳೋಂಥ ಪರಿಸ್ಥಿತಿಲಿದೆ, ಮಕ್ಕಳು ಅದ್ರ ಕೆಳಗೆ ಓದ್ತಿದ್ದಾರೆ. ಅದನ್ನೆಲ್ಲ ಗಮನ ಹರಿಸೋದು ಬಿಟ್ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರಿ, ಆರ್ ಎಸ್ ಎಸ್ಸು ಕೆಲವೊಂದು ಚಟಗಳಿಗೆ ಬ್ಯಾನ್ ಮಾಡ್ತಿದ್ದಾರೆ, ಸರಿ ಇದೆ, ನೀವು ಹೇಳೋದು ಸರಿ ಇದೆ ಅಂತ ಇಟ್ಕೊಳ್ಳಿ. ನೀವು ದಂಡ ಹೆಗಲ್ಮತ್ತಂದರೆ ಕೋಮು ಸೌಹಾರ್ದಕ್ಕೆ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ಹೇಳ್ತೀರಲ್ಲ, ಮುಂದಿನ ದಿನಗಳಲ್ಲಿ ಈ ಒಂದು ಉದ್ದೇಶ ಇದೆಯಲ್ಲ ರಾಜ್ಯ ಸರ್ಕಾರದ್ದು, ಅದು ಎಲ್ಲ ಧರ್ಮಗಳಿಗೂ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಅನ್ವಯಿಸುತ್ತಾ ಅನ್ನೋದನ್ನು ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡಬೇಕು ಮತ್ತು ಅದನ್ನು ಅವರು ಸ್ಪಷ್ಟನೆ ಕೊಡಬೇಕು. ಇದು ಯಾವುದನ್ನು ಕೊಡದೆ ಕೇವಲ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಮಾಡ್ತೀವಿ, ಅದನ್ನು ತೆಗೆದಾಕ್ತೀವಿ ಅಂತ ಹೋದವರು ತುಂಬ ಜನ ಬಂದೋಗಿದ್ದಾರೆ. ಯಾರ ಕೈಲೂ ಆಗಿಲ್ಲ, ಮುಂದೇನೂ ಆಗೋದಿಲ್ಲ, ಅದಾಗಲಿಕ್ಕೂ ನಮ್ಮಂಥ ಸಾಮಾನ್ಯ ಜನರು ಬಿಡೋದಿಲ್ಲ. ಅದನ್ನು ಸರ್ಕಾರದ ನಿರ್ಧಾರ ಇದು ತಪ್ಪು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಆರ್ ಎಸ್ ಎಸ್ಸಿಂದ ಯಾರಿಗೆ ಯಾವುದ ತೊಂದರೆ ಇಲ್ಲ. ನಮ್ಮ ದೇಶದ ಮತ್ತು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಜಲ ನೆಲದ ಬಗ್ಗೆ ಪ್ರತಿಯೊಬ್ಬರಿಗೂ ಅದರ ವಿಚಾರಧಾರೆನ ಹೇಳ್ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾದಷ್ಟು ಕೆಲಸಗಳಿದೆ ಸರ್ಕಾರದಲ್ಲಿ ಮಾಡೋಂಥದ್ದು. ಇದಕ್ಕೆ ಆದ ಕ್ಯಾಬಿನೆಟ್ ದರ್ಜೆಗಳಲ್ಲಿ ಕೂರ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಅಭಿವೃದ್ಧಿ ಪಥದತ್ತ ಕರ್ನಾಟಕವನ್ನು ಒಯ್ಯಬೇಕು ಅಂತೇಳಿ ನನ್ನ ಅಭಿಲಾಷೆ ಇದೆ. ಆಮೇಲೆ ಜನರುಗಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಬಿಸ್ನೆಸ್ ಇಲ್ಲ, ಡೆವಲಪ್ಮೆಂಟ್ಸ್ ಇಲ್ಲ, ರಸ್ತೆಗಳು ಹಾಳಾಗಿದೆ, ನೀರಿನ ಸಮಸ್ಯೆ ಇದೆ, ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾಯಿದೆ, ಜೀವನ ಮಾಡೋದೇ ಕಷ್ಟ ಆಗಿದೆ. ಇದರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇವರು ಬರೀ ಆರ್ ಎಸ್ ಎಸ್ಸು ಬೇರೆ ಬೇರೆ ವಿಚಾರಗಳನ್ನ ಜನಗಳ ಮನಸ್ಸುಗಳಲ್ಲಿ ತೊಗೊಂಬಂದು ಗೊಂದಲ ಎಬ್ಬಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇವರು ಎಲ್ಲ ಮಿನಿಸ್ಟ್ರುಗಳು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕೆ ಹೊರತು ಆರ್ ಎಸ್ ಎಸ್ ಬಗ್ಗೆ ಇದ್ರ ಬಗ್ಗೆನೇ ಚಿಂತನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕರ್ನಾಟಕ ಅಧೋಗತಿಗೆ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.